ಶಾಸಕ ಪಿಳ್ಳಮುನಿ ಶ್ಯಾಮಪ್ಪ ಬೆಂಬಲಿಗರಿಂದ ಗೂಂಡಾ ವರ್ತನೆಯಾದಂತಹ ಒಂದು ಪ್ರಸಂಗ ಇವತ್ತು ನಡೆದಿದೆ. TV9 ತಂಡದ ಕ್ಯಾಮೆರಾ ಹಾಗೆ ಮೈಕ್ ಅನ್ನ ಕಸಿದು ಅಸಭ್ಯವಾಗಿ ವರ್ತಿಸಿದ್ದಾರೆ. ಶಾಸಕ ಪಿಳ್ಳಮುನಿ ಶ್ಯಾಮಪ್ಪನವರ ಬೆಂಬಲಿಗರು ಅಂತ ಹೇಳಿ ತಿಳಿದು ಬಂದಿದೆ. ಜೆಡಿಎಸ್ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪ ನಿವಾಸದ ಬಳಿ ನಡೆದಿರುವಂತಹ ಘಟನೆ ಇದು. TV9 ಜೊತೆ ಮಾತನಾಡೋದಕ್ಕೆ ಖುದ್ದು ಪಿಳ್ಳಮುನಿ ಶ್ಯಾಮಪ್ಪನವರೇ ಮುಂದೆ ಬರ್ತಾ ಇದ್ರು. ಪಿಳ್ಳಮುನಿ ಶ್ಯಾಮಪ್ಪಗ ಮಾತಿಗೆ ಅಡ್ಡಪಡಿಸಿ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಗೂಂಡಾವರ್ತನೆಯನ್ನ ಪ್ರದರ್ಶಿಸಿದ್ದಾರೆ. ಕೆಲ ಹೊತ್ತು TV9 ಕ್ಯಾಮೆರಾವನ್ನು ಕೂಡ ಕಸಿದುಕೊಂಡಿದ್ರು ಅವರ ಬೆಂಬಲಿಗರು ಅಂತ ಹೇಳಿ ತಿಳಿದು ಬಂದಿದೆ. ಪಿಳ್ಳಮುನಿ ಶ್ಯಾಮಪ್ಪನವರ 50ಕ್ಕೂ ಹೆಚ್ಚು ಬೆಂಬಲಿಗರು ಈ ರೀತಿಯಾದಂತಹ ಒಂದು ದುರ್ವರ್ತನೆಯನ್ನ ತೋರಿದ್ದಾರೆ. ಶಾಸಕರ ನಿವಾಸದ ಎದುರೇ ನಡೆದಿರುವಂತಹ ಗೂಂಡಾಗಿರಿ ಕೃತ್ಯ ಇದು. ಬೆಂಗಳೂರಿನ ಯಲಹಂಕ ನ್ಯೂಟನ್ ಬಳಿ ಶಾಸಕರ ನಿವಾಸ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಪಿಳ್ಳಮುನಿ ಶ್ಯಾಮಪ್ಪ. ಈ ರಾಜೀನಾಮೆ ಕುರಿತು ಪ್ರತಿಕ್ರಿಯೆಗೆ TV9 ತಂಡ ಪ್ರಯತ್ನಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಪಿಳ್ಳಮುನಿ ಶ್ಯಾಮಪ್ಪನವರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಮುಂದೆ ಬಂದ್ರು. ಯಾವ್ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಅವರೇ ಸ್ವತಃ ಮುಂದೆ ಬರ್ತಾ ಇದ್ರು. ಅವರು ಮಾತನಾಡೋದಕ್ಕೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು, ಪಿಳ್ಳಮುನಿ ಶ್ಯಾಮಪ್ಪನವರ ಬೆಂಬಲಿಗರು ದುರ್ವರ್ತನೆಯನ್ನ ತೋರಿದ್ದಾರೆ. ಒಂದು ಹಂತದಲ್ಲಿ ಶಾಸಕರು ಕೂಡ ಈ ರೀತಿ ವರ್ತಿಸಬೇಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರ ಮಾತಿಗೂ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಶಾಸಕರ ಮಾತಿಗೂ ಕೂಡ ಅಡ್ಡಿಪಡಿಸಿದಂತಹ ಬೆಂಬಲಿಗರು TV9 ತಂಡದ ಕ್ಯಾಮೆರಾವನ್ನು ಕೂಡ ಒಂದು ಹಂತದಲ್ಲಿ ಕಸಿದುಕೊಂಡಿದ್ರು. ಆ ನಂತರದಲ್ಲಿ ಮೈಕ್ ಅನ್ನು ಕೂಡ ಅಂದ್ರೆ ನಾವು ಬೂಮ್ ಅನ್ನು ಕೂಡ ಕಸಿದುಕೊಂಡಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಈ ರೀತಿಯಾಗಿ ಒಂದು ರೀತಿ ಗೂಂಡಾವರ್ತನೆಯನ್ನ ಗೂಂಡಾಗಳ ರೀತಿಯಲ್ಲಿ ಪ್ರದರ್ಶಿಸಿದ್ದಾರೆ ಪಿಳ್ಳಮುನಿ ಶ್ಯಾಮಪ್ಪನವರ ಬೆಂಬಲಿಗರು. ಇದು ಯಲಹಂಕ ನ್ಯೂ ಟೌನ್ ಬಳಿ ಇರುವಂತಹ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪನವರ ಮನೆಯ ಬಳಿ ನಡೆದಂತಹ ಅವರ ಕಾರ್ಯಕರ್ತರ ದುರ್ವರ್ತನೆ, ಅವರ ಬೆಂಬಲಿಗರ ದುರ್ವರ್ತನೆ. ಅವರೇ ಇಲ್ಲಿ ಮಾತನಾಡ್ತಾ ಇದ್ದಂಥದ್ದು ಕೂಡ ಬಹಳ ಸ್ಪಷ್ಟವಾಗಿತ್ತು. TV9 ಜೊತೆ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮಾತಿಗೂ ಅಡ್ಡಪಡಿಸಿದಂತಹ ಕಾರ್ಯಕರ್ತರು ಕ್ಯಾಮೆರಾವನ್ನ ಕಸಿದು ಮೈಕ್ ಅನ್ನು ಕೂಡ ತಮ್ಮ ಬಳಿ ಬಹಳಷ್ಟು ಹೊತ್ತು ಇಟ್ಕೊಂಡಿದ್ರು. ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿದ್ದಾರೆ ಅವರ ಬೆಂಬಲಿಗರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಸದ್ಯ ಶಾಸಕರ ನಿವಾಸ ಏನು ಯಲಹಂಕ ನ್ಯೂ ಟೌನ್, ಅಲ್ಲಿಂದಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ ಶಾಸಕರೇ ಇಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರು, ಬಹಳ ಸ್ಪಷ್ಟವಾಗಿದೆ. ಅಂತಂದ್ರೆ ಅವರ ಬೆಂಬಲಿಗರದ್ದು ಏನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಶಾಸಕರ ಮಾತಿಗೂ ಅಡ್ಡಿಪಡಿಸಿ ಕ್ಯಾಮೆರಾ ಕಸ್ಕೊಳ್ಳುವಂತ ಅನಿವಾರ್ಯತೆಯಲ್ಲಿ ಏನಿತ್ತು ಅಂತ ಹೇಳಿ ಯಾಕಾಗಿ ಈ ರೀತಿ ದುರ್ವರ್ತನೆ ತೋರಿಸಿದ್ರು ವಿನಯ್? ಹೌದು ಮಾಲ್ತೇಶ್, ದೇವನಹಳ್ಳಿಯ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಪಿಳ್ಳಮುನಿ ಶ್ಯಾಮಪ್ಪನವರು ಬೆಳಗ್ಗೆ ಸುಮಾರು 11 ಗಂಟೆಗೆ ತಮ್ಮ ರಾಜೀನಾಮೆಯನ್ನ ಸ್ಪೀಕರ್ KB ಕೋಳಿವಾಡ್ ಅವರಿಗೆ ಕೊಟ್ಟಿರ್ತಾರೆ. ತದನಂತರ ಪಿಳ್ಳಮುನಿ ಶ್ಯಾಮಪ್ಪನವರ ಪ್ರತಿಕ್ರಿಯೆ ಬೇಕು ಅಂತ ಹೇಳಿ TV9 ಯಲಹಂಕ ನ್ಯೂ ಟೌನ್ ಅಲ್ಲಿ ಇರ್ತಕ್ಕಂಥ ಅವ್ರ ನಿವಾಸಕ್ಕೆ ತೆರಳುತ್ತೆ. ಸುಮಾರು 1 ಗಂಟೆಯಿಂದ ಸುಮಾರು 3 ಗಂಟೆ ತನಕ ಮಾಧ್ಯಮ ಪ್ರತಿನಿಧಿಗಳನ್ನ ಅವರು ಆಟಾಡಿಸ್ತಾರೆ. ಅಂದ್ರೆ ಶಾಸಕರಿಗೆ ಯಾವುದೇ ರೀತಿಯಲ್ಲೂ ಮಾಧ್ಯಮಗಳ ಜೊತೆ ಮಾತನಾಡಬಾರದು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿ ಅವರ ಬೆಂಬಲಿಗರು ಪದೇ ಪದೇ ನಮ್ಮನ್ನ ಇಲ್ಲಿಂದ ಹೊರ ಕಳಿಸುವ ಒಂದು ಕೆಲಸವನ್ನ ಮಾಡ್ತಾರೆ. ತದನಂತರ ಸುಮಾರು 3:20ರ ಸುಮಾರಿಗೆ ಶಾಸಕರಾಗಿರ್ತಕ್ಕಂಥ ಪಿಳ್ಳಮುನಿ ಶ್ಯಾಮಪ್ಪನವರು ತಮ್ಮ ನಿವಾಸದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ TV9 ಅವ್ರನ್ನ ರಾಜೀನಾಮೆ ಯಾಕೆ ಕೊಟ್ರಿ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಪ್ರತಿಕ್ರಿಯೆಯನ್ನ ಕೇಳಕ್ ಹೋದಾಗ ಶಾಸಕರು ಬಹಳ ಉತ್ಸುಕರಾಗಿ TV9 ಜೊತೆ ಮಾತಾಡಕ್ಕೆ ಮುಂದಾಗ್ತಾರೆ. ಆದ್ರೆ ಬೆಂಬಲಿಗರು ಇದನ್ನ ತಡೀತಾರೆ. TV9 ಲೋಗೋವನ್ನ ಕಸಿದು
ಕಸಿತಾರೆ. ಆ ಸಂದರ್ಭದಲ್ಲಿ ಸ್ವತಃ ಶಾಸಕರೇ ಹೇಳ್ತಾರೆ, ನಾನು ಮಾಧ್ಯಮಗಳ ಜೊತೆ ಮಾತನಾಡಬೇಕು, ದಯವಿಟ್ಟು ಸಹಕರಿಸಿ ಅಂತೇಳಿ. ಮಾತ್ರ ಅಲ್ಲ, ಅವರೇ ಸಹ ಸ್ವತಃ ಕಿತ್ಕೊಂಡಿದ್ದಂತ ಟಿವಿ ಲೋಗೋವನ್ನು ಅವರೇ ಸ್ವತಃ ಕೈಯಲ್ಲಿ ಹಿಡಿದು ಮಾತನಾಡಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಶಾಸಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕೊಟ್ಟಿರ್ತಕ್ಕಂಥ ರಾಜೀನಾಮೆನ ಯಾವುದೇ ಕಾರಣಕ್ಕೂ ನಾನು ವಾಪಸ್ ಪಡೆಯೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನನ್ನ ನಿರ್ಧಾರ ಅಚಲವಾಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವರ ಬೆಂಬಲಿಗರು ದುಂಡಾವರ್ತನೆಯನ್ನ ಮಾಡ್ತಾರೆ. ಟಿವಿ ಲೋಗೋವನ್ನ ಕಸಿತಾರೆ, ಕೇಬಲ್ ಅನ್ನ ಕಸಿತಾರೆ. ಅದೇ ರೀತಿ ಕ್ಯಾಮ್ರಾಮನ್ ಮೇಲೆ ಹಲ್ಲೆಯನ್ನ ಮಾಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾರೆ. ಕ್ಯಾಮ್ರಾ ಕಸಿಯುವ ಪ್ರಯತ್ನವನ್ನು ಸಹ ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ಪಿಳ್ಳ ಮುನಿಶಾಪ್ನವರು ಏನು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಸ್ವತಃ ಶಾಸಕರೇ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬಂದಾಗ ಇವರ ಬೆಂಬಲಿಗರು ಮಾಧ್ಯಮಗಳ ಜೊತೆ ಒಂದು ದುಂಡಾವರ್ತನೆಯನ್ನ ಪ್ರದರ್ಶನ ಮಾಡ್ತಾರೆ. ಮಾಲ್ತೇಶ್, ಓಕೆ, ಅಂದ್ರೆ ವಿನಯ್, ಈಗ ಅವ್ರ ಬೆಂಬಲಿಗರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿ, ಯಾವ ಕಾರಣಕ್ಕಾಗಿ ರಿಯಾಕ್ಟ್ ಮಾಡಬೇಡಿ ಅಂತ ಅವ್ರ ಶಾಸಕರನ್ನು ಕೂಡ ಕೇಳ್ಕೊಳ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ, ಮುಂದುವರಿಯೋದು ಬೇಡ ಈ ವಿಚಾರದಲ್ಲಿ, ರಾಜೀನಾಮೆ ವಿಚಾರದಲ್ಲಿ ಅನ್ನುವಂಥದ್ದು ಅವ್ರದ್ದೇನಾದ್ರು ನಿಲುವಾಗಿತ್ತ? ಏನ್ ಕಾರಣಕ್ಕೆ ಶಾಸಕರನ್ನು ಕೂಡ ತಮ್ಮ ಹದ್ಬಸ್ನಲ್ಲಿ ಇಟ್ಕೊಳ್ಳುವ ರೀತಿಯಲ್ಲಿ ಮಾತನಾಡಬೇಡಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮುಂದಾಗ್ತಾ ಇದ್ರು, ಒತ್ತಡ ಹೇರ್ತಾ ಇದ್ರು ಅಂತ ಹೇಳಿ ವಿನಯ್? ಹೌದು ಮಾಲ್ತೇಶ್, ಈಗ ಪಿಳ್ಳ ಮುನಿಶಾಪ್ನವರು ಏನು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಇವರ ಮನಸ್ಸನ್ನ ಒಲಿಸೋದಕ್ಕೆ ಜೆಡಿಎಸ್ನ ಕೆಆರ್ ಪೇಟೆ ಶಾಸಕರಾಗಿರ್ತಕ್ಕಂಥ ನಾರಾಯಣಗೌಡ, ಅದೇ ರೀತಿ ಶಿಡ್ಲಘಟ್ಟದ ರಾಜಣ್ಣ ಇಬ್ರು ಸಹ ಇವರ ನಿವಾಸಕ್ಕೆ ಬಂದು ಇವರ ಮನಸ್ಸನ್ನ ಒಲಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮಾತ್ರ ಅಲ್ಲ, ಜೆಡಿಎಸ್ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಮತ್ತೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಜೊತೆಗೂ ಸಹ ಇವರು ದೂರವಾಣಿ ಸಂಪರ್ಕದಲ್ಲಿ ಬಂದು ಪಿಳ್ಳ ಮುನಿಶಾಪ್ನವ್ರ ಜೊತೆ ಮಾತನಾಡುವ ಒಂದು ಪ್ರಯತ್ನ ಮಾಡ್ತಾರೆ. ಉಭಯ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಪಿಳ್ಳ ಮುನಿಶಾಪ್ನವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರ್ತಕ್ಕಂಥ ರಾಜೀನಾಮೆನ ವಾಪಸ್ ಪಡೆಯೋದಿಲ್ಲ, ಮತ್ತೆ ಪಕ್ಷದಲ್ಲಿ ನನಗೆ ಪದೇ ಪದೇ ಅನ್ಯಾಯ ಆಗ್ತದೆ, ಮತ್ತೆ ಯಾವುದೇ ಪಕ್ಷಕ್ಕೂ ನಾನು ಹೋಗೋದಿಲ್ಲ. ಸೊ ದಯವಿಟ್ಟು ಬಿಟ್ಟು ಬಿಡಿ, ಯಾವುದೇ ಕಾರಣಕ್ಕೂ ನನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಬೇಡಿ ಅಂತ ಹೇಳಿ ಒಂದು ರೀತಿಯ ಹತಾಶೆಯಿಂದ ಉಭಯ ನಾಯಕರಿಗೆ ಇವರು ಹೇಳ್ತಾರೆ. ತದನಂತರ ಪಿಳ್ಳ ಮುನಿಶಾಪ್ನವರು ಮನೆಯಿಂದ ಹೊರಗಡೆ ಬರ್ತಾರೆ. ತಮ್ಮ ಬೆಂಬಲಿಗರು ಅವರಿಗೆ ಸಾಕಷ್ಟು ಒತ್ತಡವನ್ನು ಹೇರ್ತಾರೆ, ರಾಜೀನಾಮೆಯನ್ನು ವಾಪಸ್ ಪಡೀರಿ ಅಂತೇಳಿ. ಆದ್ರೆ ಇವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಆದ್ರೆ ಮಾಧ್ಯಮಗಳು ಅವ್ರ ಮುಂದೆ ಬಂದಾಗ ಸ್ವತಃ ಅವರೇ ಬಯಸ್ತಾರೆ, ಅಂದ್ರೆ ತಮ್ಮ ಮನದಾಳದ ಮಾತುಗಳನ್ನ ಮಾಧ್ಯಮಗಳ ಮುಂದೆ ಹೇಳಬೇಕು ಅಂತ ಹೇಳಿ ಬಯಸ್ತಾರೆ. ಮಾತ್ರ ಅಲ್ಲ, ರಾಜೀನಾಮೆಯ ಕಾರಣಗಳು ಯಾಕೆ ಕೊಟ್ಟೆ, ಹಿಂದೆ ಏನಾಯಿತು, ಯಾಕೋಸ್ಕರ ನಾನು ಈ ತೀರ್ಮಾನವನ್ನು ಕೈಗೊಂಡೆ ಅಂತ ಹೇಳಿ ಅವರ ಮಾಧ್ಯಮಗಳ ಮುಂದೆ ಮಾತಾಡಕ್ಕೆ ಮುಂದಾದಾಗ ಅವರ ಬೆಂಬಲಿಗರೇ ಸ್ವತಃ ಕ್ಯಾಮ್ರಾವನ್ನ ಕಸಿಯೋದು, ಮತ್ತೆ ಲೋಗೋವನ್ನ ಕಸಿಯೋದು, ಮತ್ತೆ ಕ್ಯಾಮ್ರಾಮನ್ ಸಂದೇಶ್ ಮೇಲೆ ಹಲ್ಲೆಯನ್ನು ನಡೆಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಸ್ವತಃ ಶಾಸಕರೇ ಬಂದು ತಮ್ಮ ಮನದ ನೋವನ್ನ ಜನತೆಯ ಮುಂದೆ, ಸಮಾಜದ ಮುಂದೆ ಹೇಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು ಸಹ ಸ್ವತಃ ಅವರ ಬೆಂಬಲಿಗರು ವಹಿಸಿಕೊಂಡಿರೋ ದುಂಡಾವರ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಮಾಧ್ಯಮಗಳ ಒಂದು ಸ್ವತಂತ್ರವನ್ನ ಕಸಿಯುವ ಕೆಲಸ ಮಾಡಿದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು.